ಆದ್ರೆ ಹೇಗಿರುತ್ತೆ ಏಪ್ರಿಲ್ ತಿಂಗಳು? ಮಿಥುನ ರಾಶಿಯವರಿಗೆ ನಾವು ನೋಡೋಣ. ಎಸ್, ಆರೋಗ್ಯ, ಹಣಕಾಸು ಮತ್ತು ರಿಲೇಶನ್ಶಿಪ್ ವಿಚಾರಕ್ಕೆ ಬರೋದಾದ್ರೆ, ಸೊ ಮಿಥುನ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂತ ನೋಡೋದಾದ್ರೆ, ಮೊದಲನೇ ಕಾರ್ಡ್ ಬಂದು ಆರೋಗ್ಯದ ವಿಚಾರ, ಎರಡನೇ ಕಾರ್ಡ್ ಬಂದು ರಿಲೇಶನ್ಶಿಪ್ ಮತ್ತು ಅವರ ಹಣಕಾಸಿನ ವಿಚಾರವಾಗಿ, ಕರಿಯರ್, ಹಣಕಾಸಿನ ವಿಚಾರವಾಗಿ. ಎಸ್, ಸೊ ಅವರ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ಪಾಸಿಟಿವ್. ನೀವೆಲ್ಲ ಎಫರ್ಟ್ನ ಯಾವ ವಿಚಾರಕ್ಕೆ ಬೇಕಾದರೂ ಹಾಕಿ, ಫುಲ್ ಸ್ಟ್ರೆಂತ್ ಇದೆ. ಯಂಗ್ ಬಾಯ್ ಅಂದರೆ ನಿಮ್ಗೆ ಎಷ್ಟು ವಯಸ್ಸಿನ ಒಂದು ಪರಿವೆ ಇಲ್ಲದೆ ನೀವು ಇನ್ನೂ ಚಿಕ್ಕ ಹುಡುಗನ ಥರ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಇರೋ ಥರ ನಿಮಗೆ ಆರೋಗ್ಯ ಸಪೋರ್ಟ್ ಮಾಡುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಇನ್ನು ಎರಡನೇ ಕಾರ್ಡ್ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥ ಟೈಮು, ಮದುವೆಗೆ ಟ್ರೈ ಮಾಡ್ತಾ ಇದ್ದರೆ ಮದುವೆ ಪ್ರಪೋಸಲ್ಸ್ ಬರೋದಕ್ಕೆ ಒಳ್ಳೆ ಟೈಮ್ ಇದು. ಹಾಗೆಯೇ ಜಾಯಿಂಟ್ ಫ್ಯಾಮಿಲಿ ಏನಾದರೂ ಇದ್ದರೆ ತುಂಬ ಹ್ಯಾಪಿಯಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದು ಸ್ಟೇಬಲ್ ಆಗಿ ನಿಮ್ಮ ಲೈಫ್ನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು. ಗ್ರೋತ್, ರಿಲೇಷನ್ಶಿಪ್ ವಿಚಾರದಲ್ಲಿ ಕೂಡ ಗ್ರೋತ್ ಅನುಭವಿಸುವಂಥದ್ದು. ಹ್ಯಾಪಿ ಟೈಮ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನೀವು ತುಂಬ ಹ್ಯಾಪಿಯಾಗಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಇನ್ನು ಕೊನೆಯ ಕಾರ್ಡ್ ಬಂದು ನಿಮ್ಮ ಒಂದು ಹಣಕಾಸಿನ ವಿಚಾರಕ್ಕೆ ಬಂದಾಗ, ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನೀವು ಈ ಟೈಮಲ್ಲಿ ಬ್ಯಾಲೆನ್ಸ್ ಮಿಸ್ ಆಗಿದೆ. ಎರಡು ಆಪ್ಷನ್ ಇದೆ ಕೆರಿಯರ್ ವಿಚಾರದಲ್ಲಿ, ಇದಕ್ಕೆ ಹೋಗ್ಲಾ ಅನ್ನುವಂಥ ಕನ್ಫ್ಯೂಷನ್ ಇರುತ್ತೆ. ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಬೇರೆ ಪ್ಲೇಸ್ಗಳು ಎಲ್ಲೋ ಹೋಗಿ ಅಲ್ಲಿ ಸ್ವಲ್ಪ ಹೊಡೆದಾಟ ಹಣದ ವಿಚಾರಕ್ಕೆ ಸ್ವಲ್ಪ ಹೊಡೆದಾಟ ಮಾಡುವಂಥ ಅವಕಾಶಗಳು. ಮತ್ತು ಕೊನೆಗೆ ಫೈನಲಿ ಏನಂದರೆ ಹಣಕಾಸಿನ ವಿಚಾರದಲ್ಲಿ ಗುಡ್ ರಿಸಲ್ಟ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಪಾಸಿಟಿವ್ ಆದಂಥ ಕಾರ್ಡ್ ಇದನ್ನು. ಓಕೆ, ಅಂದರೆ ಒಟ್ಟಾರೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಚೆನ್ನಾಗೇ ಇದೆ ಅಂತ. ಸೊ ಇನ್ನು ಎಚ್ಚರಿಕೆಯನ್ನ ನೋಡಬೇಕು ಅಂತಂದ್ರೆ ಮಿಥುನ ರಾಶಿಯವರು ಖಂಡಿತ ಯಾವ ಒಂದು ವಿಚಾರಕ್ಕೆ ಎಚ್ಚರಿಕೆಯಿಂದ ಇರಬೇಕು, ಏನು ಗೈಡೆನ್ಸ್ ಸಿಗತ್ತೆ ಅಂತ? ಹನುಮಾನ್ ಗೈಡೆನ್ಸ್ ಅಂತ ನೋಡುವಾಗ ಮಿಥುನ ರಾಶಿಯವರಿಗೆ ನೀವು ಲಾಯಲ್ ಆಗಿರಬೇಕು. ಶೋ ಲಾಯಲ್ಟಿ. ನೀವು ಲಾಯಲ್ ಆಗಿದ್ದೀರಾ, ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಟ್ರೂ ಲಾಯಲ್ಟಿ ಈಸ್ ಟ್ರಸ್ಟೆಡ್ ಇನ್ ಟೈಮ್ ಆಫ್ ಅಡಿಕ್ಟಿವ್ನೆಸ್. ಅಂದರೆ ನೀವು ಏನೇ ಕೆಲಸ ಮಾಡಬೇಕಾದ್ರೂ ಫುಲ್ಫಿಲ್ಮೆಂಟ್ ಇರಬೇಕು, ಫೇತ್ಫುಲ್ ಆಗಿರಬೇಕು. ಹಾಗೆಯೇ ನಿಮ್ಮ ಮುಖವಾಡ ಧರಿಸ್ಕೊಂಡು ಮಾಡ್ತಾರೆ ಕೆಲಸಗಳನ್ನು ಅಂತ ಹೇಳ್ತೀರಲ್ಲ, ಇಲ್ಲೊಬ್ರ ಹತ್ರ ಈ ಥರ ಇರೋದು, ಪಕ್ಕದಲ್ಲಿ ಹೋಗಿ ಇನ್ನೊಂದೇನೋ ಮಾತಾಡೋದು, ಈ ಥರ ನಿಮಗೆ ಆಗಬಾರ್ದು ಈ ಸಮಯದಲ್ಲಿ ಅಂತ. ತುಂಬ ಲಾಯಲ್ ಆದಂಥ ಸಮಯ. ಹೇಗೆ ಹನುಮ ರಾಮನಿಗೆ ಲಾಯಲ್ ಆಗಿರ್ತಾನಲ್ಲ, ಆ ರೀತಿ ನಿಮಗೆ ನೀವು ಲಾಯಲ್ ಆಗಿದ್ಕೊಳ್ಳಿ. ಬೇರೆಯವ್ರ ಜೊತೆ ಸೆಕೆಂಡ್ರಿ, ನಿಮಗೆ ನೀವು ಲಾಯಲ್ ಆಗಿರೋದು ತುಂಬ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಹಾಗೆಯೇ ಹನುಮಾನ್ ದೇವಸ್ಥಾನ, ನಿಮ್ಮ ಮನೆಯ ಬಳಿ ಇರುವಂಥ ಯಾವುದಾದ್ರೂ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ದಿನ ಪ್ರದಕ್ಷಿಣೆಯನ್ನು ಮಾಡಿ ಬರೋದು ಈ ಸಮಯದಲ್ಲಿ ತುಂಬ ಪಾಸಿಟಿವ್ ರಿಸಲ್ಟ್ಸ್ನ ಕೊಡುತ್ತೆ. ಸೊ ಮಿಥುನ್ ರಾಶಿಯವ್ರಿಗೆ ಓವರಾಲ್ ಆಗಿ ಚೆನ್ನಾಗಿದೆ. ಹಾಗೆ ಆಂಜನೇಯನ ಜಯಂತಿ, ಹನುಮಾನ್ ಜಯಂತಿ ಕೂಡ ಆಗಿರೋದ್ರಿಂದ ರೆಮಿಡಿ ಕೂಡ ಹನುಮಾನ್ ಟೆಂಪಲ್ಗೆ ಹೋಗೋದೇ ಆಗಿದೆ. ಸೊ ಎಸ್, ಇದು